ಪೆಹಲ್ಗಾವ್ನ ಉಗ್ರರ ಆಕ್ರಮಣಕ್ಕೆ ಪ್ರತಿಕಾರವಾಗಿ ಭಾರತದ ಸೈನಿಕರು ಪಾಕಿಸ್ತಾನದ 9 ಉಗ್ರರ ತರಬೇತಿ ಕೇಂದ್ರಗಳನ್ನು ಉಡಾಯಿಸಿದ್ದಾರೆ. ನೂರಾರು ಜನ ಉಗ್ರರು ಮಸೂದಿನ ತಮ್ಮ ಸೇರಿ ಅವರ ಇಡೀ ಕುಟುಂಬ ಸೇರಿ ಸರ್ವನಾಶ ಆಗಿದ್ದಾರೆ. ಭಾರತದ ಪ್ರತಿಕಾರವನ್ನು ಗಡಿಯಲ್ಲಿ ನಾವು ತೋರಿಸ್ತಾನೆ ಬಂದಿದ್ದೀವಿ. ನಮ್ಮ ದಾಳಿಗೆ ಹೆದರಿದಂಥ ಪಾಕಿಸ್ತಾನ ಅಮೇರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲು ಹಿಡ್ಕೊಳ್ತು. ಈ ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧವನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸಿತು. ಇದರ ಪರಿಣಾಮವಾಗಿ ನಿನ್ನೆ ಅಮೇರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಆದರೆ ನರಿಬುದ್ಧಿಯ ಪಾಕಿಸ್ತಾನ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನಂಬಿಕೆಗೆ ಅರ್ಹಲ್ಲದಂಥ ಪಾಕಿಸ್ತಾನ ಮತ್ತೆ ಅದರ ಉಗ್ರದ ರೂಪವನ್ನು ತೋರಿಸಿ ಇವತ್ತು ಭಾರತದ ಮೇಲೆ ರಾತ್ರಿ ಮತ್ತೆ ದಾಳಿಯನ್ನು ಮಾಡಿದೆ. ಭಾರತದ ಸೈನಿಕರ ಜೊತೆಗೆ ನಾವಿದ್ದೀವಿ, ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ, ನಿಮ್ಮ ಕುಟುಂಬ ನಿಮ್ಮ ಪರಿವಾರದ ಜವಾಬ್ದಾರಿ ನಮ್ಮದು ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಇವತ್ತು ನಾವು ವಾಕ್ ಫಾರ್ ನೇಷನ್, ದೇಶಕ್ಕಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೂ ಪಕ್ಷ ಇಲ್ಲ, ಇಲ್ಲಿ ಯಾರಿಗೂ ಜಾತಿ ಇಲ್ಲ, ಇಲ್ಲಿ ಯಾರಿಗೂ ಧರ್ಮ ಇಲ್ಲ. ನಾವು ದೇಶಕ್ಕಾಗಿ ಒಟ್ಟಾಗಬೇಕಾಗಿದೆ, ದೇಶದ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಈ ಸಂದೇಶವನ್ನು ಇವತ್ತು ಈ ಯಾತ್ರೆ ತಿರಂಗ ಯಾತ್ರೆಯ ಮೂಲಕ ಕೊಡ್ತಾ ಇದೆ. ನಮ್ಮ ಸೈನಿಕರು ಮುನ್ನುಗ್ಗಬೇಕು. ಯಾವ ಉಗ್ರರಿಗೆ ತರಬೇತಿ ಕೊಡ್ತಾ ಇರುವಂಥ, ತನಗೆ ಊಟಕ್ಕೆ ಅನ್ನ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಭಾರತ ಕೊಟ್ಟಿಲ್ಲ ಅಂದರೆ ಏನೂ ಇಲ್ಲ ಅಂಥ ದೇಶ ಭಾರತವನ್ನು ಕಳೆದ 78 ವರ್ಷಗಳಿಂದ ಉಗ್ರರನ್ನು ಕಳುಹಿಸಿ ನಮ್ಮ ಸೈನಿಕರನ್ನು ಹತ್ಯೆ ಮಾಡಿ, ಜನರನ್ನು ಹತ್ಯೆ ಮಾಡಿ ನಿರಂತರವಾಗಿ ತೊಂದರೆ ಕೊಡುವಂಥದ್ದು ಮಾಡ್ತಾ ಇದೆ. ಇದಕ್ಕೊಂದು ಎಂಡ್ ಆಗಬೇಕು, ಕೊನೆ ಆಗಬೇಕು. ಭಾರತ ಸರ್ಕಾರದ ಜೊತೆ ನಮ್ಮ ಜನ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಮತ್ತು ಸೈನಿಕರಿಗೆ ಬೆಂಬಲವಾಗಿ ನಾವೆಲ್ಲರೂ ನಿಂತಿದ್ದೀವಿ. ಮೇಡಮ್, ವಾರ್ ಸ್ಟಾಪ್ ಮಾಡಿರುತ್ತೆ, ಸೋಷಿಯಲ್ ಮೀಡಿಯಾ ಸೇರಿದಂತೆ ಇಂದಿರಾ ಗಾಂಧಿ ಒಂದು ಸ್ಟೇಟ್ಮೆಂಟನ್ನು ವೈರಲ್ ಮಾಡಿ ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ. ಭಾರತ ಸರ್ಕಾರ ಒಂದು ಗಂಭೀರ ಸರ್ಕಾರ. ನಾವು ಪಾಕಿಸ್ತಾನ ಥರ ಅಲ್ಲ, ಹೇಳಿದ ಮಾತಿಗೆ ತಪ್ಪೋರಲ್ಲ. ಇವತ್ತು ವಿಶ್ವದ ಜೊತೆಗೆ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ವಿಶ್ವದಲ್ಲಿ ಭಾರತಕ್ಕೆ ಗೌರವ ಇದೆ. ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆ ಕೂಡ ಹೋದರೆ ಕೂಡ ನಮ್ಮ ಪ್ರಧಾನಿಗೆ ಅಂದರೆ ಭಾರತದ ಪ್ರಧಾನಿಗೆ ಗೌರವ ಸಿಗ್ತಿದೆ. ಅದಕ್ಕಾಗಿ ವಿಶ್ವದ ನಾಯಕರು ಭಾರತದಲ್ಲಿ ಕೋರಿಕೆ ಇಟ್ಟಾಗ ಅದನ್ನು ಪಾಲಿಸಬೇಕಾದಂಥ ದೊಡ್ಡ ಜವಾಬ್ದಾರಿ ಕೂಡ ಭಾರತದ ಮೇಲಿದೆ. ಯಾಕೆಂದರೆ ಭಾರತ ಇಡೀ ವಿಶ್ವಕ್ಕೆ ಬೇರೆ ಬೇರೆ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ, ಹಲವಾರು ಸೌಲಭ್ಯವನ್ನು ಪಡಿತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಹೋಗುವಂಥ ಅವರ ಮಾತನ್ನು ಕೇಳುವಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ಇವತ್ತು ಖಂಡಿತವಾಗಿ ವಿಶ್ವ ಹೇಳಿದ್ದನ್ನು ನಾವು ಕೇಳಿದ್ದೀವಿ, ಆದರೆ ಪಾಕಿಸ್ತಾನ ಕೇಳಿಲ್ಲ. ಟ್ರಂಪಿನ ಮುಖಕ್ಕೆ ವಾಪಸ್ ಹೊಡೆಯುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ಇವತ್ತು ವಿಶ್ವ ಯೋಚನೆ ಮಾಡಬೇಕು. ಭಯೋತ್ಪಾದಕರ ತಾನಾಗಿರುವಂಥ ಪಾಕಿಸ್ತಾನಕ್ಕೆ, ಭಯೋತ್ಪಾದಕರನ್ನು ರಫ್ತು ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ, ಮಾತನ್ನು ಕೇಳದಂಥ ಪಾಕಿಸ್ತಾನಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನು ವಿಶ್ವದ ನಾಯಕರು ಇವತ್ತು ನಿರ್ಧಾರ ಮಾಡಬೇಕಂತ ಕಾಲಘಟ್ಟದಲ್ಲಿದ್ದೀವಿ. ನಾವು ಹೇಳಿದಂತೆ ನಡ್ಕೊಂಡಿದ್ದೀವಿ ಮತ್ತು ನಮ್ಮ ಯಾತ್ರೆಯನ್ನು ನಾವು ಮುಂದುವರಿಸುವವರಿದ್ದೀವಿ.